ತಗೊಂಡ್ ಟೈಮಲ್ಲಿ ಏನೇ ಬರ ಹೇಳೋಕ್ಕೇನೆ ಇಷ್ಟಪಡ್ತೀವಿ ಅಂತಂದ್ರೆ ಈಗ ಏನು ನಮ್ಗೆ ವ್ಯಾಪಾರ ಇದೆ ಮಾಮೂಲಿ ಏನಾಗಿದೆ ಅಲ್ಲಿಗಲ್ಲೇ ಸುರೈತದೆ ನಮ್ಗೆ ಊಟ ಬಟ್ಟೆಗೆ ನೇರ ಅಂತ ಸರಿ ಚೌಕಸಿ ಮಾಡ್ತಾರೆ ಎಷ್ಟಪ್ಪ ಅಷ್ಟೊಂದು ರೈಟ್ ಕಮ್ಮಿ ಮಾಡಿ ಅಲ್ಲಿ ಅಷ್ಟು ಸಿಗುತ್ತೆ ಎಷ್ಟು ಸಿಗುತ್ತೆ ಅಂತ ಹೇಳ್ತಾರೆ. ಸರ್ ಈಗ ಪ್ರಸ್ತುತ ಎಳ್ನೀರಿನ ಬೆಲೆ ಎಷ್ಟಿದೆ ಸರ್? ಅಲ್ಲಿ 50, 60 ಹಿಂಗೆಲ್ಲ ರೈಟ್ ಇದೆ. 4-5 ತರ ರೈಟ್ ಇದೆ. ಯಾವ ರೈಟ್ ಆಗುತ್ತೆ ನಮ್ಗೆ ಅಡ್ಜಸ್ಟ್ ಆಗುತ್ತೆ ತಗೋಬರ್ತೀವಿ ನಾವು. ಎಲ್ಲಿಂದ ಸರ್ ಬರೋದು ನಿಮ್ಗೆ ಎಳ್ನೀರೆಲ್ಲ? ನಮ್ಗೆ ಬಿಡದಿ ಈ ಕಡೆಗೆ ಕೊಳ್ಳೇಗಾಲ ಸೈಡು ತಮಿಳ್ನಾಡು ಸೈಡ್ ಇಂದ ಬರ್ತದೆ. ಈಗ ಬಿಡದಿ ತಮಿಳ್ನಾಡಿಂದ ಬರುತ್ತೆ, ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಖರ್ಚು ವೆಚ್ಚ ಎಲ್ಲ ನಿಮ್ಗೆ ತಗಲಿ ಲಾಭದಾಯಕವಾಗಿದೆ ಈ ಬಿಸ್ನೆಸ್ ನಿಮ್ಗೆ? ನಮ್ಗೆ ಅಲ್ಲಿಂದ ಇಲ್ಲಿಗೆ ಟೆಂಪೋಗಳು ಬರ್ತವೆ, ಟೆಂಪೋದಲ್ಲಿ ಹೋಗಿ ನಾವು ತಗೋ ಬರ್ತೀವಿ, ಅಲ್ಲಿಂದ ಒಂದು ಆಟ ಮಾಡ್ಕೊಂಡು ಇಲ್ಲಿ ತುಂಬ್ಕೊ ಬರ್ತೀವಿ. ನಮ್ಗೆ ಖರ್ಚೆಲ್ಲ ಕಳೆದೆ ಒಂದ್ 5 ರೂಪಾಯಿ ಸಿಗುತ್ತೆ. ಒಂದ್ ಕಾಯಿಗೆ ಎಷ್ಟು ಲಾಭ ಆಗುತ್ತೆ ನಿಮ್ಗೆ? 5 ರೂಪಾಯಿ ಸಿಗುತ್ತೆ. ಬೆಂಗಳೂರಲ್ಲಿ ಎಳ್ನೀರ್ ಮಾಡ್ಕೊಂಡು ಜೀವನ ಸಾಗಿಸೋದು ಸುಲಭನಾ? ಕಷ್ಟ, ಎಲ್ಲಿ ಸುಲಭ ಆಗುತ್ತೆ, ಕಷ್ಟ. ಎಲ್ಲಿ ವ್ಯವಹಾರ ಮಾಡೋಕ್ಕಾಗುತ್ತೆ? ಇಷ್ಟೆಲ್ಲ 5 ರೂಪಾಯಿ ತಗೊಂಡ್ ಟೈಮಲ್ಲಿ ಏನ್ ವ್ಯವಹಾರ ಮಾಡೋದು? ಈಗ ನೀವು ಸರ್ಕಾರಕ್ಕೆ ಅಥವಾ ಪೊಲೀಸರಿಗೆ ಈ ಬೀದಿ ವ್ಯಾಪಾರಿಗಳು ಕಷ್ಟ ಸುಖ ಏನಾದ್ರು ಕಷ್ಟ ಇದ್ರೆ ಹೇಳಕ್ ಏನ್ ಇಷ್ಟಪಡ್ತೀರಾ? ಹೇಳೋಕ್ಕೇನೆ ಇಷ್ಟಪಡ್ತೀವಿ ಅಂತಂದ್ರೆ ಈಗ ಏನು ನಮ್ಗೆ ವ್ಯಾಪಾರ ಇದೆ ಮಾಮೂಲಿ ಏನಾಗಿದೆ ಅಲ್ಲಿಗಲ್ಲೇ ಸುರೈತದೆ ನಮ್ಗೆ ಊಟ ಬಟ್ಟೆಗೆ ನೇರ ಅಂತ ಸರಿ. ಗ್ರಾಹಕರು ಎಳ್ನೀರು ಪರ್ಚೇಸ್ ಮಾಡ್ಬೇಕಾದ್ರೆ ಚೌಕಸಿ ಮಾಡ್ತಾರ? ಚೌಕಸಿ ಮಾಡ್ತಾರೆ, ಎಷ್ಟಪ್ಪ ಅಷ್ಟೊಂದು ರೈಟ್ ಕಮ್ಮಿ ಮಾಡಿ ಅಲ್ಲಿ ಅಷ್ಟು ಸಿಗುತ್ತೆ ಎಷ್ಟು ಸಿಗುತ್ತೆ ಅಂತ ಹೇಳ್ತಾರೆ. ಹೌದಾ? ಈಗ ನೀವು ಪರ್ಚೇಸ್ ಮಾಡೋದು ರೈತರಿಂದ ಪರ್ಚೇಸ್ ಮಾಡ್ತೀರಾ ಅಥವಾ ಮಧ್ಯವರ್ತಿಗಳಿಂದ ಪರ್ಚೇಸ್? ಮಧ್ಯದರಿಂದ. ಹೌದಾ? ಅವ್ರಿಗೆಲ್ಲ ಕಮಿಷನ್ ಕೊಟ್ಟು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮಾಡಿ ನಿಮ್ಗೆ ಅವ್ರೆಲ್ಲ ತುಂಬಿಕೊಂಡು ಇಲ್ಲಿಗೆ ಎತ್ತಬತ್ತರದೆಲ್ಲ ಕಳ್ಕೊಂಡು ನಮ್ಗೆ ಇಲ್ಲಿ ಕೊಡ್ತಾರೆ, ನಾವ್ ಇಲ್ಲಿ ತಗೊಂಡ್ಬಂದು ವ್ಯಾಪಾರ ಮಾಡ್ತೀವಿ. ದಿನಕ್ಕೆ ಸುಮಾರು ಎಷ್ಟು ಕಾಯಿಗಳು ಸೇಲ್ ಆಗ್ತವೆ ಸರ್? 50, 60, 70, 80 ಹಿಂಗ ಇಲ್ಲಿವರೆಗೂ ಈ ತರ ಒಂದಿನಕ್ಕೆ ಒಂದೊಂದ್ ತರ. ಈಗ ಬೇಸಿಗೆ ಕಾಲಕ್ಕೆ ಕಂಪೇರ್ ಮಾಡಿ ಚಳಿಗಾಲದಲ್ಲಿ ಕಡಿಮೆ ಅಂತಾರಲ್ಲ? ಕಮ್ಮಿ. ಈಗ ಹೇಗಿದೆ ವ್ಯಾಪಾರ? ಈಗ ಕಮ್ಮಿನೇ, 30, 35. ತೋಟದಲ್ಲಿ ತರಲ್ವಾ ನೀವು? ತೋಟದಿಂದ ಡೈರೆಕ್ಟ್ ತರಲ್ಲ ನಾವು. ತೋಟದಲ್ಲಿ ತಂದ್ರೆ ಕಡಿಮೆ ಬೀಳುತ್ತಲ್ಲ ನಿಮ್ಗೆ? ನಮ್ಗೆ ಮರ ತೂರು ಕೂಲಿ ಮತ್ತೆ ಗಾಡಿ ಬಾಡಿಗೆ ಅಲ್ಲಿಂದ ಎಲ್ಲ ಜಾಸ್ತಿ ಬೀಳ್ತದೆ. ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಎಷ್ಟು ಬೀಳುತ್ತೆ ನಿಮ್ಗೆ? ಅಲ್ಲಿಂದ ಬಂದ್ರೆ ನಮ್ಗೆ ಜಾಸ್ತಿ ಬೀಳ್ತದೆ, ವ್ಯಾಪಾರ ಮಾಡಕ್ ಆಗಲ್ಲ, ಡಬಲ್ ಆಗ್ಬಿಡ್ತದೆ. ಇಲ್ಲಿ ಅವರು 1000 ಕಾಯಿ ತುಂಬ್ಕೊ ಬರ್ತಾರ, ಅದೊಂದು 20 ಜನ 25 ಜನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೋತೀವಿ. ಎಲ್ಲ ಒಟ್ಟಿಗೆ ಸೇರಿ ಒಂದೇ ಕಡೆ ಎಲ್ಲ ತಗೋತೀವಿ, ಅದ್ರಲ್ಲಿ ಡಿವೈಡ್ ಮಾಡ್ತೀವಿ, ಕಾಯಿ ಸಣ್ಣ ದಪ್ಪ ಇವೆಲ್ಲ ಕಾಯಿ ಗಾತ್ರದ ಮೇಲೆ ಬೆಲೆ ನಿರ್ಧಾರ ಆಗುತ್ತೆ. ಆ ತರದ ಮೇಲೆ ಮಾಡ್ತೀವಿ. ಹೌದಾ ಸರ್? ಹೈಯೆಸ್ಟ್ ಬೆಲೆ ಅಂದ್ರೆ ಎಷ್ಟು? 80 ರೂಪಾಯಿ ತನಕ ಹೋಗಿತ್ತು ಅವಾಗ. ಗ್ರಾಹಕರ ಪ್ರತಿಕ್ರಿಯೆ ನೀರಸವಾಗಿತ್ತು, ಯಾರು ಎಳ್ನೀರು ಕುಡಿತಾ ಇರ್ಲಿಲ್ಲ. ಈಗ 60 ರೂಪಾಯಿ ಆಗಿದೆ. ಈಗ ಹೇಗಿದೆ? ಈಗ 60 ರೂಪಾಯಿ ತಗೊಂಡ್ ಬರ್ತಾರೆ, 70 ರೂಪಾಯಿ ಹೊಡಿತಾರೆ ಚಿಪ್ಪೆಗೆ. ಈ ಕೆಲವು ಪೊಲೀಸರು ಚಿಪ್ಪೆ ತುಂಬಕ್ಕೆ ಪೊಲೀಸರು ಅವ್ರಿಗೆ ಕೊಟ್ಟಿರ್ಬೇಕು, ಕೆಲವರು ಅವ್ರಿಗೊಂದು 5 ರೂಪಾಯಿ 6 ರೂಪಾಯಿ ಸಿಗುತ್ತೆ. ಈಗ ಮಧ್ಯವರ್ತಿಗಳು ತಗೊಂತೀರಲ್ಲ, ಅವ್ರು ನಿಮ್ಗೆ ಜಾಸ್ತಿ ಇದು ಹಾಕಲ್ವಾ, ದುಡ್ಡು ಹಾಕಲ್ವಾ? ಜಾಸ್ತಿ ಹಾಕ್ತಾರೆ, ತಗೊಳ್ಳೇಬೇಕಲ್ಲ, ವಿಧಿ ಇಲ್ಲ, ಇಲ್ಲ ಅಂದ್ರೆ ನಮ್ಗೆ ಬೇರೆ ಕೆಲಸ ಗೊತ್ತಿಲ್ಲ, ತಗೊಳ್ಳೇಬೇಕು. 20 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದೆ ಬೆಂಗಳೂರಲ್ಲಿ. 20 ವರ್ಷ 4-5 ಜನ ಸೇರಿ ತೋಟಕ್ಕೆ ಹೋಗಿ ತಗೊಂಡ್ಬಂದ್ರೆ ಕಡಿಮೆ ಬೀಳುತ್ತಲ್ಲ ನಿಮ್ಗೆ? ಗಾಡಿ ಬೇಕಲ್ಲ ಸರ್, ಆಳು ಮರ ತೂರು ಸಿಗ್ಬೇಕು ನಮ್ಗೆ, ಕೂಲಿಯವ್ರು ಸಿಗ್ಬೇಕು. ಈಗೆಲ್ಲ ತೋಟಗಳು ಕೆಲವರು ಹಾಕೋರ್ತಾರೆ 1,00,000 ರೂಪಾಯಿ ಕೊಟ್ಟು, ನಾವೆಲ್ಲ ತರೋದು 1,00,000 ರೂಪಾಯಿ. ಇವಾಗ ತೋಟ ಇಲ್ಲ ಇದೆಯಾ? ತುಂಬಾ ಕಡಿಮೆ ಆಗೋಗಿದೆ ತೋಟಗಳೆಲ್ಲ. ತೋಟ ಎಲ್ಲ ಮರಗಳ ಒಣಗೋಗಿ ಬೆಂಕಿ ರೋಗ ಬಂದು ಯಾವ ಇಲ್ಲ ಈಗ ಜಾಸ್ತಿ. ಈಗೆಲ್ಲ ಆ ಕಡೆ ದೂರದಿಂದ ತಗೋಬರ್ತಾರ, ಮಾಡ್ತಾರೆ. ಸರ್ ರೈತರಿಂದ ತಗೊಂಡ್ರೆ ರೈತರಿಗೂ ಹೆಲ್ಪ್ ಮಾಡ್ದಂಗ ಆಗುತ್ತೆ, ನಿಮ್ಗೂ ಕಡಿಮೆ ಬೆಲೆಗೆ ಸಿಗುತ್ತಲ್ಲ? ಸಿಗುತ್ತೆ ಸರ್. ಈಗ ನಮ್ಗೆ ಇವೆಲ್ಲ ಸಪೋರ್ಟ್ ಇಲ್ವಲ್ಲ ನಮ್ಗೆ. ಈ ತರ ಮಾಡ್ಬೇಕಂದ್ರೆ ಸಪೋರ್ಟ್ ಇರ್ಬೇಕು, ಜನ ಬೇಕು, ಗಾಡಿ ಇರ್ಬೇಕು, ತೋಟಗಳು ಇರ್ಬೇಕು, 1,00,000 ರೂಪಾಯಿ ದುಡ್ಡು ಬೇಕು, ಮರ ತುರ್ಬೇಕು, ಇವೆಲ್ಲ ಐತಲ್ಲ, ಆದ್ರಿಂದ ಆಗಲ್ಲ. ನಿಮ್ ಮಕ್ಳು ಎಷ್ಟು ಜನ ಸರ್ ನಿಮ್ಗೆ? 2. ಏನು ಓದ್ತಾ ಇದಾರೆ? ಮಾಮೂಲಿ ಒಬ್ರು ಡಿಗ್ರಿ ಮಾಡ್ತಾವ್ರೆ, ಒಬ್ರು ಮದುವೆ ಆಗಿದೆ. ಇದೇ ವ್ಯಾಪಾರ ಮಾಡ್ಕೊಂಡೆ ಮಕ್ಕಳನ್ನೆಲ್ಲ ಓದಿಸ್ತಾ ಇದ್ದಾರೆ. ಮನೆಯಲ್ಲ ಬಾಡಿಗೆ ಮನೆ. 30 ವರ್ಷದಿಂದ ಬೆಂಗಳೂರಲ್ಲಿ ಇದ್ರೆ ಸ್ವಂತ ಮನೆ ಮಾಡಿಲ್ವಾ? ಆದ್ರೆ ಏನ್ ಮಾಡುದು, ಬುದ್ಧಿಗಳು ನಾವೇ ಕಲ್ತಿದ್ದೀವಲ್ಲ, ಇರ್ತಾವಲ್ಲ. ಮಕ್ಕಳ ಚೆನ್ನಾಗಿ ಓದಿಸಿದ್ರೆ ಓದ್ತಾವೆ. ಎಳ್ನೀರ್ ಮಾಡ್ಕೊಂಡೆ ಫೀಸ್ ಎಲ್ಲ ಹೆಂಗ್ ಕಟ್ತೀರಾ ಸರ್? ಮನೇಲಿ ಹೆಂಗಸರು ಮನೆ ಕಳ್ಸ್ಬೇಕಲ್ಲ, ಮಾಡ್ಲಾಕಂದ್ರೆ ಮಾಡ್ತಾರೆ. ಕಷ್ಟ ಆಗಲ್ವಾ ಓದಿಸೋದು, ಮನೆ ಬಾಡಿಗೆ ಎಲ್ಲ ಕಷ್ಟನೇ, ಕಷ್ಟ ಇಲ್ದಿರೋದು ಯಾವ್ದು ಮಾಡ್ಲೇಬೇಕು. ಓಕೆ ಸರ್, ಧನ್ಯವಾದಗಳು. ಮಕ್ಕಳಿಗೆಲ್ಲ ಮದುವೆ ಆಗಿದೆಯಾ? ಮಗಳಿಗಾಗಿದೆ, ಮಗನಿಗಾಗಿಲ್ಲ. ಮಾಡಿಲ್ಲ. ಕೆಲಸಕ್ಕೆ ಹೋಗ್ತಾ ಇದಾರ ಮಗ? ಇಲ್ಲ, ಓದ್ತಾನೆ.